ಎಲೆ ಅಡಿಕೆ ಹಾಕೋರಿ ಹಾಕೋರಿ ನಾವು ಈಗ ಹಾಕೊಂಬಂದಿವ ಎಲೆ ಅಡಿಕೆ ಇಲ್ಲೇ ಕುಂತಿದ್ರಲ್ಲ ಹಂಗೆ ಎಲೆ ಅಡಿಕೆ ತಾಟ್ ತೊಗೊಂಡು ಬಂದಿನೋ ನಾವು ಇಟ್ಟ ಮಾತಿಗೆ ಹಂಗೆ ಮಾತಾಡ್ಕೋತ ಯವ್ವ ಬೇಷ್ ಆತ್ ಬಿಡುವ ಯವ್ವ ಎಲೆ ಅಡಿಕೆ ತೊಗೊಂಬಂದಿಲ್ಲ ನಾನು ನಿಮ್ಮ ಮನೆಗೆ ಬರ್ತಿದ್ ನೋಡಿ ಈಗ ಎಲೆ ಇದ್ರ ಕೊಡ್ರಿ ಯವ್ವ ಅಂತೇಳಿ ತಡಿ ಹಾಕೊಂಡು ಕೊಡ್ತೇನೆ ಹಾಕೋರಿ ರಗಡ್ ಇಲ್ಲಿ ಅದ ನೋಡು ಊಟ ಆತ ಎಲ್ಲಾರ್ದು ಅಥವಾ ಕಮ್ಲಕ್ಕ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ವಿ ಮೆಂತೆ ತಪ್ಪಲ ಹಾಕಿ ಬ್ಯಾಳಾಗಿಟ್ಟು ಪಲ್ಯ ಮಾಡಿದ್ವಿ ರೊಟ್ಟಿ ತಿಂದು ಬಂದೀವಿ ನೋಡುವ ನಿಮ್ದು ಏನಾಗಿತ್ತು ಅಡಿಗೆ ನಮ್ಮದು ಚೊಂಗೆ ಆಗಿತ್ತು ಅಂದ್ರೆ ಮುಂಜಾನೆ ಮತ್ತು ಮಧ್ಯಾಹ್ನ ರೊಟ್ಟಿ ಆಗಿದ್ದ ಹಂಗೆ ಚೊಂಗೆ ಮಾಡಂದ್ರೆ ಮತ್ತು ಚೊಂಗೆ ಸೂಸ್ಲ ಅನ್ನ ಸಾರು ಉಂಡು ಬಂದೀವಿ ನೋಡು ನೀವು ಈಗ ಮಾಡಿದ್ರನ ಚೊಂಗೆ ಕಮ್ಲಕ್ಕ ನಾವು ಮಧ್ಯಾಹ್ನ ಮಾಡಿದ್ನಿವ ಈಗ ನಾನು ಬಿಸಿ ರೊಟ್ಟಿ ಮಾಡಿದ್ನಿವ ನಾನು ನಾನು ಮಧ್ಯಾಹ್ನ ಒಟ್ಟು ಅನ್ನ ಸಾರು ಮಾಡಿದ್ನಿ ಅನ್ನ ಸಾರು ಇತ್ತ ಕಮ್ಲಕ್ಕ ಮುಂಜಾನೆ ರೊಟ್ಟಿದ್ದು ಅವನ್ನ ಹಾಕೊಂಡು ಊಟ ಮಾಡಿ ಬಂದು ನೋಡುವ ಯಾಕೊಲ್ಲಕ್ ಬಿಡು ಮತ್ತೇನು ಇದ್ದ ಅಡುಗೆ ಏನು ಕೆಡ್ಸದ ನಾವು ಮತ್ತು ಮನ್ಯಾಗ ಮಂದೆ ಭಾಳ ಹಾಕಿವ ಮತ್ತೆಲ್ಲ ಅಷ್ಟು ಕಷ್ಟ ಆಗ್ಬಿಡ್ತದೆ ಮತ್ತು ಹೊಳ್ಳಿ ಮತ್ತು ಮಾಡಿದವ ರಾತ್ರಿ ನಾವೆಲ್ಲ ಅಡ್ಗಿನ ಮತ್ತು ಹೊಂದಿಸಿ ಹಿಡಿದು ಅನ್ನ ಸಾರು ಪಲ್ಯ ಚಪಾತಿ ರೊಟ್ಟಿ ಅಂದ್ರೆ ರೊಟ್ಟಿ ಮಾಡೋದ ನೋಡು ಎಲ್ಲ ಬಾಂಡೆ ತಿಕ್ಕಿಟ್ಟು ಅಡುಗೆ ಸ್ವಚ್ಛ ಮಾಡಿ ಬಂದೀವ ಮುಂಜಾನೆ ಅದು ಕೂಡಲೇ ಬೇಕಲ್ಲ ಮತ್ತು ಚಾ ಡಬರಿ ಚಾತ್ ವಾಟೆ ಕುಡಿಯಾಕದು ಹೌದು ಬಿಡ ಕಮ್ಲಕ್ಕ ಒಂದು ದಿನ ಏನು ಬಾಂಡೆ ತಿಕ್ಕಿಟ್ಟು ಮಕ್ಕಳದು ಬಿಟ್ವಿ ಅಂದ್ರೆ ಮುಗ್ದ ಹೋತು ಮುಂಜಾನೆ ಅದು ಈಗ ಯಾವ ತಂಪು ಬ್ಯಾಸ್ಗ್ಯಾಗ ನಡೀತೈತಿ ಈಗ ತಂಪ ನೀರು ಮುಟ್ಟಕವಲ್ಲ ಅಂತೈತಿ ಜನ್ಮ ಹಾಗಾಗಿ ನಾವು ರಾತ್ರಿನ ಹೆಂಗಾದ್ರೆ ಒಟ್ಟು ತಿಕ್ಕಿಟ್ಟು ಹೆಂಗೋ ಕಿಚ್ಚಿರ್ತೈತಿ ಒಲೆ ಮುಂದೆ ಒಟ್ಟು ಕೂತು ಬಿಸಿ ಕೈ ಕಾಲು ಬಿಸಿ ಮಾಡ್ಕೊಂಡು ಮಕ್ಕೊಂಡ್ವಿ ಅಂದ್ರೆ ಆರಾಮ್ ನಿದ್ದೆ ಆಗ್ತೈತಿ ಮುಂಜಾನೆ ಹೇಳ್ತೈತೆ ಥಂಡ್ಯಾಗ ಬಾಂಡೆ ತಿಕ್ಕೋದು ಅಂದ್ರೆ ಆಗೋದಿಲ್ವ ಇವ ಸರೋಜಿ ಏನು ಮಾಡತ್ತಿದ್ಲ ಹುಡುಗಿ ಮನ್ಗಸಾಕತ್ತಿದ್ಲ ಹಂಗಾಗಿ ಅವ ಮಂಜು ಮಕ್ಕೋರ್ಪ ಅಂತಂದು ಹೇಳಿ ಬಂದೇನಿ ಏನು ಮಾಡ್ತತೆ ಟಿ ವಿ ನೋಡ್ಕೊತ ಕುಂತಾನ ಕಮ್ಲಕ್ಕ ಏನು ದೌಡ್ ಮಕ್ಕಳೋದ್ರೆ ಎಲ್ಲರ ಮನೆಗಿಸಿ 11:30 ತನಕ ಪಂಟ್ ಬಡದು ಆಮೇಲೆ ಮಕ್ಕಳವ ಏನು ಹುಡುಗ ದೌಡ್ ಮಕ್ಕಳೋದಿಲ್ಲ ಮುಂಜಾನೆ ಈಗ ತಂಪು ಅಂದ ಹೇಳಾಕೊಲ್ರು ಮುಂಜಾನೆ ಹೇಳು ಅಂದ ಸಾಕಾಕತಿ ಆಗ ನಮ್ಮಂತರಿಗೆ ಮುಂಜಾನೆ ಹೇಳೋದಾಗೋದಿಲ್ಲ ಯಾಕ್ರೆ ಮುಂಜಾನೆ ಆಕತ್ತನ ಅನಿಸ್ತೈತಿ ಈಗ ಬೆಚ್ಚಾಗ ಹೊತ್ಕೊಂಡ್ ಮಕ್ಕೋತೀವಿ ಮುಂಜಾನೆ ಹೊತ್ಲೆ ಇವ ಮಳಿ ತಂಪು ಏನು ಮುಂಜಾನೆ ಹೇಳಾಕ ಹೊಲ್ದಾಗ ಬ್ಯಾಸರ ಆಗ್ಬಿಟ್ಟಿರ್ತೈತವ ಇವ ಹೇಳಾಕ ನೀಲಾರು ಕಮಲಾಕರ ದೌಡ ಹೇಳ್ತಾರೆ ಮುಂಜಾನೆ 4 ಅಂದ್ರೆ ಅದು ಬಿಡ್ತೇವಾರಿ ರೂಢಿ ಬಿದ್ದುಬಿಟ್ಟೈತೆ ನಮ್ಗೆ ಆ ಟೈಮಿಗೆ ಹೆಸರು ಆಗ್ಬಿಡ್ತೈತಿ ಏನು ಹೊಲಕ್ಕೆ ಹೋಗೋದಿರ್ಲಿಕ್ಕಂದ್ರೂ ನಮಗೆ ನಿದ್ದೆ ಹತ್ತೋದಿಲ್ಲ ಆ ಟೈಮಿಗೆ ಎದ್ದ ಬಿಡ್ತೇವೆ ಮಧ್ಯಾಹ್ನ ಒಟ್ಟು ನಿದ್ದೆ ಬಂದ್ರೆ ಮಕ್ಕೋತೀವ ಮತ್ತು ಸುಳ್ಳು ಹಾಕಬೇಕು ಅದು ಮುಂಜಾನೆ ಮಾತ್ರ ಅಕ್ಕ ನಾನು ದೌಡ ಹೇಳ್ತೀವಿ ಇನ್ನು ಅಕ್ಕ ನಿದ್ದೆ ಬಂದ್ರೆ ಭಾಳ ಏನಾರ ನಿದ್ದೆ ಎಳಿತ ಅಷ್ಟ ಮಕ್ಕೋತಾವ ಮಧ್ಯಾಹ್ನ ಇಲ್ಲಿ ಸಂದ್ರಾಕ ಮಲ್ಕೊಳ್ಳೋದಿಲ್ಲ ನಮಗೆ ನಿದ್ದೆ ಬೇಕು ಮಧ್ಯಾಹ್ನ ಒಂದು ಅರ್ಧ ತಾಸರ ಮಲ್ಕೊಂಡಿದ್ರೆ ಆರಾಮ ಅನಿಸ್ತೈತಿ ಭಾಳ ಏನಾರ ನಿದ್ದೆ ಬಂದ್ರೆ ಅಷ್ಟವ ಇಲ್ಲ ತಂದ್ರೆ ನಂಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ ಒಟ್ಟು ಬರತಿ ಹಂಗಾಗಿ ಮಧ್ಯಾಹ್ನ ಮಕ್ಕೋದಿಲ್ಲ ಅಡ್ಡಾಡಿ ಅದಕ್ಕೆ ಸುಮ್ಮನೆ ಹೊತ್ಗಳದ ಮತ್ತು ಸಂಜೆ 4 ಅದ್ರ ಮತ್ತು ಕಸ ಹೊಡಿಯ ಬಾಕಲ್ ನೀರು ಹಾಕ ದೀಪ ಹಚ್ಚ ಚಾ ಕಿಡ ಹೊಲ್ದಾಗ ಬಂದ್ರೆ ಚಾ ಕೊಡ ಮತ್ತು ಅಡಿಗೆ ಅದ ಚಲೋ ಆಕತೆ ಒಂದು 10-15 ನಿಮಿಷ ಆರಾಮ್ ತೊಗೋಬೇಕು ಮುಂಜಾನೆ ದೌಡ್ ಎದ್ದಿರ್ತೀರಿ ಇಬ್ಬರಿಗೆ ಹಾಕತ್ತಂಗೆ ಬಿಡುವಿಲ್ಲ ಕೆಲಸ ಆಗಿರ್ತೈತಿ ಪುರ್ಸತ್ತಿರೋದಿಲ್ಲ ಏನಿದಿಲ್ಲ ಇಬ್ಬರಿಗೆ ಒಟ್ಟ ಯಾರ ಬಂದರೂ ಕುಂತು ಮಾತಾಡಕ್ಕೆ ಪುರ್ಸತ್ತಿರೋದಿಲ್ಲ ನಿಮಗೆ ಹೊಲಕ್ಕೆ ಬುತ್ತಿ ಕಟ್ಟೋದು ಇರ್ತೈತಲ್ಲ ಎಲ್ಲರೂ ಹೊಲಕ್ಕೆ ಕಳಿಸಿದ್ಮ್ಯಾಗ ಮತ್ತಿನ್ನು ಹೊಲಕ್ಕೆ ನೀವು ಹೋಗೋದು ಹತ್ತಂದ್ರೆ ಮುಗ್ದ ಹೋತು ಹೊಳ್ಳಿ ಮಕ್ಕ ನಾವು ನೋಡೋದಲ್ಲ ಮಕ್ಕ ನೀವು ನೋಡೋದಲ್ಲ ಏನು ನಿಮ್ಮ ಹೊಲ್ದಾಗ ಏನು ಕೆಲಸ ಇದ್ರೆ ಬರ್ತೇವೆ ಅವಾಗ ಬೆಟ್ಟ ಹಾಕಿವೆ ಇಲ್ಲದಂದ್ರೆ ನೀವು ಅಷ್ಟ ಮನೆ ಮಂದಿ ಹೋದ್ರಿ ಅಂದ್ರೆ ಏನು ಮತ್ತು ಒಂದಿನಕ್ಕೆ ಬಿಟ್ಟು ಒಂದಿನ ಬೆಟ್ಟ ಆಗೋದು ಹಂಗೆ ಆಗ್ಬಿಡ್ತೈತಿ ಹ್ಞೂ ಬಿಡ ಹಂಗೆ ಆಕತ್ ನೋಡು ಇನ್ನು ಕಳೆ ಅದು ಚಲೋವಾದ ಒಂದು ಈಗ ಬಿತ್ತಾರ ಕಳೆಗಳ ಚಲೋವಾದ್ರೆ ಮುಗ್ದ ಹೋತು ಏನು ಯವ್ವ ಇನ್ನೆಲ್ಲ ಯಾವ ಸಿಕ್ಕಿತ್ತು ಅನ್ನಿಸ್ತೈತೆ ಅಷ್ಟು ಮುಂಜಾನೆ ದೌಡ್ ಹೇಳೋದು ಓಡಿ ಹೋಗೋದು ಮತ್ತು ಮನೆಯನ್ನ ಕೆಲಸ ಮುಗಿಸೋದು ಬೂತಿ ಕಟ್ಕೊಳ್ಳೋದು ಹೋಗೋದು ಮತ್ತು ಹೊಲ್ದಾಗ ಕೆಲಸ ಮಾಡೋದು ಪುರ್ಸತ್ತಿಲ್ದಂಗೆ ಕೆಲಸ ನೀಲಾಗ ನನಗೆ ಹೊಲದ ಕೆಲಸ ಹತ್ತಂದ್ರೆ ಸುಗ್ಗಿ ಮುಗಿತಾನ ಏಯ್ ಮಕ್ಕೊಂಡೇ ಇಲ್ಲ ನೀನು ಅಡ್ಡಾಡಕತ್ತೀಯಲ್ಲ ನೀತಿ ಬರ್ಲಿಕ್ಕಂದ್ರೆ ಏನಾರ ಓದಿದ್ರು ಓದ್ಕೊಂತ ಕುಂದಿರ್ಬೇಕಿಲ್ಲ ಮಂಚು ನಮ್ಮ ಬುಕ್ ಕೊಟ್ಟು ಕುಂದಿರ್ಸ್ಬಿಡ್ತಾ ಟಿವಿ ನೋಡ್ತೀನಂದ್ರೆ ಫೋನ್ ಕೊಡ ಅಂದ್ರೆ ಸಾಕು ಹೊರಗೆ ಹೋಗ್ತೀನಂದ್ರೆ ಸಾಕು ಪುಸ್ತಕ ಕೊಟ್ಟು ಕುಂದಿರ್ಸ್ಬಿಡ್ತಾ ದೊಡ್ಡವ ಇಷ್ಟೋತನ ಓದಿ ಈಗ ಒಂದು ಊಟ ಮಾಡಿ ಕುಂದಿರ್ಬೇಕನ್ನ ಕನೆಕ್ಷನ್ ಹೋಗ್ಬಿಡುತ್ತೆ ಟಿವಿದು ಮತ್ತೆ ಬೇಸರ ಆತ ಮತ್ತೆ ಅದಕ್ಕೆ ಬಂದು ನೋಡಿಲ್ಲಿ ನಾನು ಹಿತ್ತಕ್ಕೆ ಓದ್ತೀನಿ ನೋಡಿ ನೀ ಓದಿದ್ರೆ ನಾ ಪಾಸ್ ಹಾಕಿ ನೋಡಿ ಮತ್ತೆ ಅದಕ್ಕೆ ಓದೋದಂತೆ ನೀ ಪುಟ್ಟಿ ಮಲ್ಕೊಂಡ್ಲನ ಅತ್ತೇನು ಬಿಡಾತ ಪುಟ್ಟಿ ಮಕ್ಕೊಂಡ್ಲ ಅಪ್ಪ ಅತ್ತಿ ಮಾತಾಡ್ಕೊತ ಕುಂತಿದ್ರು ಕಟ್ಟಿ ಮ್ಯಾಗ ಹೌದನ ಹೋಗು ಮಕ್ಕೋ ಹೋಗು ಮುಂಜಾನೆ ಸಾಲ ಐತಿ ಬರ್ತೇನೆ ಹೋಗು ನಮ್ಗೊಟ್ಟು ಬೇಸರ ಆಗೈತಿ ಈಗ ಆಸರ ಬೇಸರ ಅನ್ನೋದು ಇರೋದಿಲ್ಲನ ಬರೀ ನಿಮ್ದ ಮುಂಜಾನೆ ಸಂಜೆ ತಾನು ನಿಮ್ದ ಮಾಡೋದನ ಹೋಗು ಬರ್ತೇನಿ ಕುಂದ್ರ ಬಾ ಇಲ್ಲೇ ಮಂಜು ಅಕ್ಕಿನಿ ಏನತ್ತಿ ಅಲ್ಲೆಲ್ಲ ಹಾಸಿಗೆ ಹಾಸಿ ಬಂದೆ ನೀ ತೆಲುಗು ಬಿಟ್ಟು ಚದರ ಅದು ಹೋಗೋದು ಬಂದಿನಿ ಹೊತ್ಕೊಂಬಕ್ಕ ನೋಡಿ ನಿಂದೇನೈತಿ ತಣ್ಣಗಿಲ್ಲ ಮಾತಾಡೋದು ಕುಂತೇವಿ ನಿಗ್ರಸ್ ನೀರು ಹೊಯ್ಕೊಂತಿ ನೋಡು ಬರ್ತೇನೆ ಹೋಗೆ ಬಾರೇ ಪೈಚ ಕಡೆ ಬಾ ಅಲ್ಲೇ ಕುಂತಿ ಕಾಪಾಡ ಬಾಯ್ತಾವ ಎಲ್ಲಿ ಹಿಡಿಕೆ ತಿಂದೆ ಅಂದ್ರೆ ಕಮಲಕ್ಕ ಕೊಡಕ್ಕೆ ಹೋಗ್ಬಿಡ ತೆಗಿಟ್ಕೋದ್ನ ರೇನಾವ್ ತೆಗಿಯೋದನ್ನ ಅದು ಹಿಂದಿಡು ರೇನಾವ್ ಒಂದು ತಾಟ ಸುಮಾರು ಆಗಿದ್ದಿತ್ತು ಬಿಡು ನಿನಗ
ಗಿರ್ಜಿ ಏನು ಹುಡುಗ್ಯಾರ ಮುಂದೆ ಅಸೆ ಮಾಡಿ ಬರ್ತೀಯ ಅಲ್ಲ ನಿನ್ನ ಮಗಗೆ ಭಾರಿ ಇದೆ ಬಿಡು ನೀನು ಸುಮಾರು ಆಗಿದ್ದಿತ್ತು ನಿನಗೆ ನೀ ಮಾಡೋದು ಹೇಳಿ ಬರ್ತಾನೆ ನಡಿಯಲ್ಲ ನಾಳೆ ಸಾಲ್ಯಾಗ ಮಾಡೋದು ಮಾಡ್ತಿ ಮತ್ತು ಗಣಂದರಿ ಮತ್ತು ಈಗ ಹೇಳಿದ್ರೆ ಸಿಟ್ಟು ಬರ್ತದೆ ನಿನಗೆ ಅಸಹ್ಯ ಆಕತ್ತಂತ ಅಸಹ್ಯ ನೋಡಿ ಎಟ್ಟಿದ್ದೈತೆ ಕಮ್ಲಕ್ಕ ನೋಡಿ ಇವ್ನು ನೀಟ್ ಅದಾನ ನಾನು ಅದಕ್ಕೆ ಅವ್ನು ಮಾತು ಕೇಳ್ಕೊತ ಕುಂತೇನೆ ನೋಡು ಎಲ್ಲ ಹೋಮ್ವರ್ಕ್ ಮಾಡಿ ಬಂದಿನ ಮಂಜು ಚಿಗ ಎಲ್ಲ ಹೋಮ್ವರ್ಕ್ ಮಾಡಿ ಎಲ್ಲ ಪುಸ್ತಕ ಮಡಿಚಿಟ್ಟು ಪಾಠ ಚಿಲ್ಲಾಗಿಟ್ಟು ಬಂದು ನಮ್ಮವ್ನ ಏನ್ ಮಾಡಕತ್ತಡಿ ನಮ್ಮವ್ವ ಅಂತೇಳಿ ಏನು ಮಾಡಕತ್ತ ಅಂತ ನೋಡಕ್ಕೆ ಬಂದಾನಂತ ನೋಡುವ ಏನು ನಮಗೂ ಒಂದಿಟ್ಟು ಗೆತ್ತ ಜೊತೆ ಮಾತಾಡೋದು ಇರ್ತೈತಿ ಮುಂಜಾನೆ ಸಂಜೆ ತನ ನಮಗೂ ಬೇಸರ ಆಗಿರ್ತೈತಿ ಏನು ಕೆಲಸ ಮಾಡಿದ್ವಿ ಏನಿಲ್ಲ ಅಂತಂದು ಕಷ್ಟ ಸುಖ ಮಾತಾಡ್ತಿರ್ತೇವಿ ಇವು ಕುರ್ದೊಂದು ಮಕ್ಕಳದ ಗಂಡುಗಳದ ಕಾಟ್ ನಮಗೆ ಈಗ ಮಕ್ಕೊಂಡಿ ನೀನು ಮುಂಜಾನೆ 6 ಗಂಟೆಗೆ ಎಬ್ಬಿಸ್ತೇನೆ ನೀನು ಓದಾಕ ಅಂದ್ರೆ ಬಗೆಹರಿತೈತಿ ಇಲ್ಲಿ ಕುತ್ಕೊಂಡು ಪಾಂಟ್ ಪಟ್ಟಿದ್ದಿ ಮುಂಜಾನೆ 8 ಆದ್ರೆ ಹೇಳೋದಲ್ಲ ಶಾಲೆಗೆ ಹೊತ್ತಾತಂದ್ರೆ ಓಡಾಡ್ತಿ ಹಂಗೆ ನೀವು ಓಡಾಡೋದಲ್ಲ ನಮ್ಮನ್ನು ಓಡಾಡ್ತಿ ಬೇ ಹೊತ್ತಾತ ಅಂತೇಳಿ ಈ ಮಕ್ಕಳಕ್ಕೆ ಓದಿ ಬೇಷ್ ಆತ ಇಲ್ಲಂದ್ರೆ ಮುಂಜಾನೆ 6ಕ್ಕೆ ಎಬ್ಬಿಸಿ ಪುಸ್ತಕ ಹಿಡ್ಕೊಂಡು ಕುಂದ್ರಕ್ಕೆ ಹೇಳ್ತಾ ನೋಡಿ ಏನಂತಿ ಯವ್ವ ನಿನ್ ಮಗಾರ ಏನ್ ಬೆರಿಕೈತೆ ಯವ್ವ ನೋಡೋಣ ಹಿಂಗ ನೋಡ್ಕೊಂಬ್ಲಕ್ಕ ಅವ ಇಷ್ಟು ತಲೆ ಹಿಡಿಸ್ತಾನ ನೋಡ ನನಗೆ ಮನ್ಯಾಗ ನಾಗಪ್ಪನ ಏನ್ ಮಾಡತ್ತಿದ್ನವ ಕುಡ್ದು ಎಲ್ಲಿ ಕುಂತತೆ ಏನು ಯಾರು ಕಟ್ಟಿ ಕುಂತತೆ ನಾ ಮನೆ ಕಟ್ಟಿ ಮಾಡಿ ಏನು ಎಲ್ಲಾರ ಕುಂತತೆ ಯಾರಿಗೆ ಗೊತ್ತು ಮನೆಗೆ ಬಂದಾಗ ಕರೆಯೋದು ಹತ್ತಿಲ್ಲ ಮನೆ ಬರೋದಿಲ್ಲ ಯವ್ವ ಕಮ್ಲಕ್ಕ 10:30 ತನ ನೋಡ್ಬೇಕು ಬರಲಿಲ್ಲ ಅಂದ್ರೆ ಮತ್ತೆ ಓನ್ ಅಡ್ಡಾಡ್ಬೇಕು ಎಲ್ಲಿ ಹೋದ್ನ ಎಲ್ಲಿ ಬಿಟ್ನ ಅಂತ ಹೇಳಿ ಯಾಗಟ್ರ ದಂಡಿ ಬಿದ್ನ ಏನ ಅಂತ ಹೇಳಿ ಯವ್ವ ಏನು ಕುಡ್ಕುರ್ದು ಅಂತೇನೆ ಯವ್ವ ಸಾಕಾಗಿ ಹೋಗತ್ವ ಯವ್ವ ಅಲ್ಲ ಕುಡಿತಾವ್ ಸೀದಾ ಮನೆ ಬಂದು ಬೀಳಾಕೆನ್ ದಾಡೆ ಮತ್ತು ರೋಡ್ನ ಬಿದ್ನೆ ಗಟ್ರ ದಂಡೆ ಬಿದ್ನೆ ಅಂತ ಹೇಳಿ ಇವ್ ಕುಡ್ದು ಮತ್ತೆ ಇವ್ ಕುಡಿಯೋದಲ್ದ ಮತ್ತೆ ಇವ್ ಹೆಂಡ್ರ ಮಕ್ಕಳು ಹೋಗಿ ಇವ್ರನ್ನ ಕರ್ಕೊಂಬಂದ್ ನಿಮ್ಮ ಮನ್ಯಾಗ ಇಟ್ಕೋಬೇಕು ಇವಕ್ಕೆ ಸಾಕ ಹೋಗೈತಿ ಬರಲಮ್ಮ ಇವತ್ತು ಮನೆಗೆ ಕುಡ್ದವಂತ ಬಂದಂದ್ರೆ ಹೇಳ್ತಾನೆ ಅವಂಗ ಹೊತ್ತಗೊಳಕ್ ಚದಾರಲ್ಲ ಅವಂಗ ನಿಂದ್ರಸ ಕೊಡ್ದಿಲ್ಲ ಚವನ್ಯಾಗ ಹೊರಗೆ ಬಣ್ಣಿನಂತಂದು ಅಲ್ಲೇ ಮಳೆ ಕುಂದ್ರಿಸಿನಿ ಅಂದ್ರೆ ಗೊತ್ತಾಗತ್ತ ಅವಂಗ ಬಿಡ್ಲೆ ಪಾಪ ಕಮಲಕ್ಕ ನೋಡು ಪಾಪ ಅಂತ ಪಾಪ ಅಲ್ಲವ ಯಾರು ಪಾಪಿ ಮಾಡಿ ಕೈ ಬಿಡ್ತಾನವ ಹಗರಿಲ್ಲವ ದುಡ್ಕೊಂಬ ಮನೆಗೆ ದುಡ್ದು ತಂದು ಕೊಡ ಅಂದ್ರೆ ಸಿಟ್ಟು ಬರ್ತೈತಿ ಅದ ಕುಡ್ದು ಬಾ ಹೋಗಂತಂದ್ರೆ ಕುಣ್ಕೊಂತ ಹೊಕ್ಕಾನ ಅವು ಕಲ್ಲು ಹಾಕಿದ್ರೆ ಬಿಡೋದಿಲ್ಲ ಬಿಡೇವ ಅವು ನಾವು ಏನು ಹಿಂಗೆ ಒದ್ರಕೊಂತ ಒದ್ರಿ ಒಂದಿನ ನಾವು ಬಾಯಿಗಪ್ಪ ಹೊರ್ತು ಅವು ಏನು ಬಿಡೋದಿಲ್ಲ ನೀವು ಒದ್ರಿ ಅಲ್ಲೇ ನಾ ಕುಡಿದು ಬಿಡೋದಿಲ್ಲ ಅಂತ ನಾವು ಅವ್ರಿಗೆ ದಡ್ಡ ಬಿದ್ದು ಬಿಟ್ಟಿರ್ತೈತಿ ನೀವು ಒದರಿ ಮತ್ತೋಟ ಒದ್ರಾಡಿದ್ರೆ ಮತ್ತೋಟ ಮೈ ಕಲ್ಲಾಕತ್ತ ಒದ್ರಾಡಕ್ಕೆ ಹೋಗ್ಬಾರ್ದು ಅವ್ರಿಗೆ ಏನಂತೀವ ಕಮ್ಲಕ್ಕ ನಾನೇ ಎಷ್ಟು ಹೇಳ್ತೀನಿ ಒದ್ರಾಡಕ್ಕೆ ಹೋಗ್ಬೇಡ ಹಂಗೆ ಒದ್ರಾಡೋದ್ರಿಂದ ಮತ್ತೋಟ ಅವರು ಮಾಡ್ತನ ಮಾಡ್ದಂಗೆ ಮಾಡಿ ಮತ್ತೋಟ ಹೆಚ್ಚಿಗೆ ಮಾಡ್ತಾರೆ ಅವರು ಹಂಗೆ ಒದ್ರಾಡಬಾರ್ದು ತಿಳಿಸಿ ಹೇಳ್ಬೇಕು ಅಂತಂದು ಹೇಳ್ತಾನೆ ಈಕಿ ಮತ್ತೆ ಅಂದು ಬಿಡೋದೇ ಇಲ್ಲ ಸಣ್ಣ ಕೂಸ ಅದಕ್ಕೆ ತಿಳಿಸಿ ಹೇಳಾಕ ಕಾನ್ ಏನು ತಿಳಿಸಿ ಹೇಳ್ಬೇಕು ಕಮ್ಲಕ್ಕ ಅವಂಗ ಎಲ್ಲರೂ ಹಂಗೆ ಇರಂಗಿಲ್ಲ ನೀನು ಹೇಳಿದ್ಬಿಟ್ಟು ತಿಳ್ಕೊಳ್ಳೋರು ಇರುವುದಿಲ್ಲ ಇಂಥವ್ರು ಇರ್ತಾರ ಅದಕ್ಕೆ ತಿಳಿಸಿ ಹೇಳ್ಬೇಕು ಅವ್ರಿಗೆ ಹಿಂಗೆ ಅಲ್ಲ ಹಂಗೆ ಮಾಡ್ಬೇಕು ಹಿಂಗಿಲ್ಲ ಹಂಗೆ ಅಂತೇಳಿ ನೀ ಹಂಗೆ ಮನೆ ಬರೋ ಪುರ್ತತಿಲ್ದನ ಒದ್ರಾಡಕತ್ತೆ ಅಂದ್ರೆ ಮತ್ತೋಟ ಮಾಡ್ತಾರೆ ಅವ್ರು ಅದಕ್ಕೆ ದುಡಿಲಿಕ್ಕೆ ಅಂದ್ರೆ ಸಾಕು ನನಗೆ ಕುಡಿದು ಬಿಟ್ರೆ ಸಾಕಾಗಿತ್ತು ಇವ ಅದು ಇದು ದುಡಿಲಿಕ್ಕೆ ಅಂದ್ರೆ ಮನ್ಯಾಗ ಕುಂದ್ರಲಿ ಅದಕ್ಕೆ ದುಡ್ಡು ನಾ ಹಾಕ್ತೀನಿ ಅದು ಕುಡಿದು ಬಿಟ್ರೆ ಸಾಕಾಗಿತ್ತು ಇವ ಸಾಕಾಗಿ ಹೋಗೈತಿ ಅಕ್ಕ ಮೆಂತೆ ಸೋಸನಂದಿ ನಾವೇ ಪಲ್ಯದ ಮಾಡಕ್ಕಂತ ಹೇಳಿ ಸೋಸೋದಕ್ಕೆ ತರಲೇ ಇಲ್ಲ ನೋಡಕ್ಕೆ ಅಲ್ಲೇ ಬಿಟ್ಟ ಬಂದ್ಯಾನೆ ನಾ ಮುಂಜಾನೆ ನಿಮ್ಮ ಸೋಸ್ಕೊಂತ ಕುಂತ್ರು ಹೊತ್ತಾಕತ್ತಲ್ಲ ಅಕ್ಕ ನೀನು ಬರೋ ಮುಂದೆ ತರಬಾರ್ದನ ಕೈಯಾಗ ಹಿಡ್ಕೊಂಡಿಲ್ಲ ಇಷ್ಟು ಸೋಸ್ ಬಿಡಕ್ಕೆ ಬರ್ತಿತ್ತು ಮುಂಜಾನೆ ಪಲ್ಯ ಮಾಡ್ತಿದ್ರಿ ನೀನು ತರ್ತೀರಿ ಹೋಗಿ ತೊಂಬ ಹೋಗು ಸೋಸ್ ಬಿಡೋದಂತೆ ಬ್ಯಾಬ್ಡೇವ ನೀಲ ಮತ್ತು ನಾಳೆ ನೋಡೋಣ ತಗೋ ಮುಂಜಾನೆ ಒಬ್ರು ಯಾರ ಸೋಸಿ ಇದನ್ನು ಪಚಡಿ ಮಾಡಕ್ಕೆ ಬರ್ತೈತೆ ಏನರ ಕಾಳದ ಪಲ್ಯ ಮಾಡೋಣ ತಗೋ ತಂಡಿ ತಗೋರಿ ಬ್ಯಾಡ್ ತಗೋ ಮೊತ್ತ ಆಗೈತಿ ಈಗ ಬ್ಯಾಡ್ ತಗೋ ಮುಂಜಾನೆ ಸೋಸೋಣ ತಗೋ ಬಡ ಒಬ್ರು ಹಂಚಿಗಿಟ್ಟು ರೊಟ್ಟಿ ಮಾಡ್ರಾಗನ ಸೋಸೋದಾಕತ್ ಬಿಡೇವ ಏನು ತಾಲಾಗ ಒಂದೊಂದು ಕೆಲಸ ಮಾಡ್ಕೊಂಡ್ರೆ ಮುಗಿದೋಕತ್ತೆ ನನಗೂ ದ್ಯಾಸ ಅಲ್ಲಿಲ್ಲ ನೋಡು ಇಲ್ಲೇ ಕುತ್ಕೊಂಡು ಮಾತಾಡ್ಕೊತ ಸೋಸಿದ್ರೆ ಮುಗಿದೋಕಿತ್ತು ಇವನ್ನ ತಪ್ಪಲ ಪಲ್ಯ ತರೋದು ಒಂದು ಸೋಸೋದು ಒಂದು ತಲೆಬೇನೆ ಇವ ಈಗ ಅಂಕರೆ ಕಮ್ಲಕ್ಕ ಬ್ಯಾಸರ ಬಿಡ್ತತ್ವ ಇವ ಸೋಸಾಕ ಅಂಕರ ಇವ ಎಲ್ಲರ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ರಾತ್ರಿ ಎಲ್ಲರೂ ಊಟ ಮುಗಿಸ್ಕೊಂಡು ಎಲೆ ಎಡಕ್ಕೆ ಹಾಕೋತ ನಮ್ಗೆ ಆ ಥರ ಎಲ್ಲರೂ ಕೂತ್ಕೊಂಡು ಮಾತಾಡಕತ್ತಿದ್ರು ಇವತ್ತಿನ ಕತೆ ನಿಮ್ಗೆ ಸ್ವಲ್ಪ ಆದ್ರೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಕತೆಗಳು ಇಷ್ಟ ಆತ ಅಂತ ಲೈಕ್ ಕೊಡ್ತು ಮರಿಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಮುಂದಿನ ಕತೆ ನೀವು ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ